ಪೊದೆಗಳ ಮಧ್ಯೆ ಕುಚ್ಗೆ ಟಿಕೆಟ್ ಬುಕ್ಕಿಂಗ್ ಮಹಾನಗರದ ಜೋಡಿಗಳಿಗೆ ಈಗ ಕಚಗುಳಿಗೆ ಇಲ್ಲಿದೆ ಒಂದು ದೊಡ್ಡ ಚಾನ್ಸ್ ನೋಡಿ. ಪೊದೆಗಳ ಮಧ್ಯೆ ಕುಚ್ಗೆ ಟಿಕೆಟ್ ಬುಕ್ಕಿಂಗ್ ಮಹಾನಗರದ ಜೋಡಿಗಳ ಈ ಕಚಗುಳಿಗೆ ಇಲ್ಲಿದೆ ಒಂದು ದೊಡ್ಡ ಚಾನ್ಸ್ ನೋಡಿ. ಕಬ್ಬನ್ ಪಾರ್ಕ್ ಡೇಟಿಂಗ್ಗೆ ಇಲ್ಲಿದೆ ಇಲ್ಲೀಗಲ್ ರೂಟು. ಬೆಂಗಳೂರಿಗರೇ, ಕಬ್ಬನ್ ಪಾರ್ಕ್ ನಲ್ಲೂ ಡೇಟಿಂಗು ಟಿಕೆಟ್. ಅಧಿಕಾರಿಗಳೇ, ಇದು ಎಂತ ಕರ್ಮ ನೋಡಿ. ಏನಿದು ಅವ್ಯವಸ್ಥೆ ಬೆಂಗಳೂರಿನಲ್ಲಿ. ಡೇಟಿಂಗ್ ಹಾಟ್ಸ್ಪಾಟ್ ಆಗ್ತಾ ಇದೆಯಾ ಕಬ್ಬನ್ ಪಾರ್ಕ್? ಸರ್ಕಾರಿ ಉದ್ಯಾನವನದಲ್ಲಿ ನಡೀತಾ ಇದೆಯಾ ಸಂಸ್ಕೃತಿ ಹೀನ ಕೃತ್ಯ? ಕಬ್ಬನ್ ಪಾರ್ಕ್ ನಲ್ಲಿ ಡೇಟಿಂಗ್ ಈವೆಂಟ್ಗೆ ಭರ್ಜರಿ ತಯಾರಿ ಆಗ್ತಿದೆ. ಬುಕ್ ಮೈ ಶೋ ಆಪ್ ನಲ್ಲಿ ಕಬ್ಬನ್ ಪಾರ್ಕ್ ಈಗ ಫುಲ್ ಫೇಮಸ್ ಆಗ್ತಿದೆ. ಯಾವುದಕ್ಕೆ? ಇಂಥ ಕೃತ್ಯಕ್ಕೆ. ಡೇಟಿಂಗ್ ಸ್ಪಾಟ್ ಆಗಿದೆ. ಬುಕ್ ಮೈ ಶೋ ನಲ್ಲಿ ಬೆಂಗಳೂರು ಮಾನ ಮರ್ಯಾದೆ ಹರಾಜಾಗ್ತಿದೆ. ದುಡ್ಡು ಕೊಟ್ಟು ಬುಕ್ ಮಾಡಿದ್ರೆ ಸಾಕು, ಜೋಡಿನೂ ಅಲ್ಲೇ ಸಿಗುತ್ತೆ ಕಬ್ಬನ್ ಪಾರ್ಕ್ ಅಲ್ಲಿ. ಎಷ್ಟು ದುಡ್ಡು ಕೊಡ್ಬೇಕು ಗೊತ್ತಾ? ಜಸ್ಟ್ 199 ರೂಪಾಯಿಗೆ ಅಲ್ಲಿ ಡೇಟಿಂಗಿಗೆ ಒಂದು ಟಿಕೆಟ್ ಸಿಗುತ್ತೆ. ಬುಕ್ ಮೈ ಶೋ ಅಲ್ಲಿ ನೀವು ಬುಕ್ ಮಾಡ್ಕೋಬೇಕು. ಅಪರಿಚಿತ ವ್ಯಕ್ತಿಗಳೊಂದಿಗೆ ಡೇಟಿಂಗ್ ಮಾಡುವಂತ ಈವೆಂಟ್ ಅದು. ಸದ್ಯ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದೀವಿ. ಬ್ಲೈಂಡ್ ಡೇಟ್ ಅಂತ ಕಣ್ಣು ಮುಚ್ಚಿಕೊಂಡು ಹೋಗೋದು. ಹಂಗಂತ ಅಲ್ಲ, ಅಲ್ಲಿ ನೀವು ಈ ಬುಕ್ ಮೈ ಶೋ ಅಲ್ಲಿ ಈವೆಂಟ್ ಇರುತ್ತೆ. ಸಮಯ ಎಷ್ಟು, ಯಾವಾಗ, ಎಷ್ಟು ಗಂಟೆಗೆ ಹೋಗಬೇಕು ಅಂತ. ಇದಾಗ್ತಿರೋದು ಎಲ್ಲಿ? ನಮ್ಮ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ. ನೋಡಿ, ಸಂಸ್ಕೃತಿಯನ್ನ ಸಾರ್ತೀವಿ, ಆದರೆ ಇಂಥ ನಿಜಕ್ಕೂ ಸಂಸ್ಕೃತಿ ಹೀನ ಕೃತ್ಯಗಳಾಗ್ತಿದೆ. ಅದರಲ್ಲೂ ಕೂಡ 18 ವರ್ಷ ತುಂಬಿರುವಂತ ಯುವಕ ಯುವತಿಯರಿಗೆ ಆಹ್ವಾನ, ಅವರು ಬರಬೇಕು. ಈ ಈವೆಂಟ್ ಯಾವಾಗ ಆಗ್ತಿರೋದು ಗೊತ್ತಾ? ಆಗಸ್ಟ್ 2ರಿಂದ 31ರವರೆಗೆ ನಡೆಯಲಿರುವಂತ ಬ್ಲೈಂಡ್ ಡೇಟ್ ಎನ್ನುವಂತ ಈವೆಂಟ್ ಇದು. ತೋಟಗಾರಿಕಾ ಸಚಿವರೇ, ನಿಮ್ಮ ಗಮನಕ್ಕೆ ಈ ಸುದ್ದಿ ಬಂದಿದೆಯಾ? ನಿಮಗೆ ಗೊತ್ತಾ ಈ ವಿಚಾರ? ಇಲ್ಲಿ ಎಲ್ಲರೂ ಕೂಡ ವಿಶ್ರಾಂತಿ ಪಡಿಬೇಕು, ಆ ಪ್ರಕೃತಿ ಸೌಂದರ್ಯವನ್ನ ಎಂಜಾಯ್ ಮಾಡಬೇಕು. ವಾಕಿಂಗ್ ಬರ್ತಾರೆ, ವೃದ್ಧರು ಬರ್ತಾರೆ, ಮಕ್ಕಳು ಬರ್ತಾರೆ, ಸ್ವಲ್ಪ ಅಲ್ಲಿ ರೆಸ್ಟ್ ಮಾಡ್ತಾರೆ. ಕಬ್ಬನ್ ಪಾರ್ಕಿಗೆ ಅದರದ್ದೇ ಆದಂತ ಇತಿಹಾಸ ಇದೆ, ಐತಿಹಾಸಿಕವಾಗಿರುವಂತ ಒಂದು ಸ್ಥಳ. ಆದ್ರೆ ಇಲ್ಲಿ ಡೇಟಿಂಗ್ ಮಾಡೋದಕ್ಕೆ, ಅದು ಎಲ್ಲಿ ರಾಜಾರೋಷವಾಗಿ ಇಲ್ಲೀಗಲ್ ಆಗಿ ಬುಕ್ ಮೈ ಶೋಗ್ ನೀವು ಹೋದ್ರೆ, ನಾವು ಗಮನಿಸ್ತಾ ಇದೀವಿ ದೃಶ್ಯದಲ್ಲಿ ನೋಡಿ. ಬುಕ್ ಮೈ ಶೋಗ್ ಹೋದ್ರೆ ಅಲ್ಲಿ ಈವೆಂಟ್ಸ್ ಗಳಂತ ಒಂದು ಸೆಕ್ಷನ್ನೇ ಇರುತ್ತೆ. ಅಲ್ಲಿ ಬ್ಲೈಂಡ್ ಡೇಟ್ ಅಂತ ಇದೆ. ಆ ಬ್ಲೈಂಡ್ ಡೇಟ್ ನೋಡಿದ್ರೆ ನೋಡಿ, ಆಗಸ್ಟ್ 2ರಿಂದ 31ರವರೆಗೆ ಏಜ್ ಲಿಮಿಟ್ 18 ವರ್ಷ ಮೇಲ್ಪಟ್ಟವರು ಬರಬೇಕು. ಇಂಗ್ಲಿಷು, ಹಿಂದಿನೋ, ತೆಲುಗು, ತಮಿಳು ಎಲ್ಲ ಭಾಷೆಯಲ್ಲಿದೆ. ನಿಮ್ಗೆ ಭಾಷೆ ಸಮಸ್ಯೆನೂ ಇಲ್ಲ, ಇಲ್ಲಿ ಎಲ್ಲ ಭಾಷೆಯವರಿದ್ದಾರೆ. ಅಲ್ಲಿ ಈವೆಂಟ್ ಆಗುತ್ತೆ. ದುಡ್ಡೆಷ್ಟು? 199 ರೂಪಾಯಿ. ಅಲ್ಲಿ ಹಂಗು ಕೊಟ್ಟು ಹೋದ್ರೆ, ಅದು ನೋಡಿ ಕಬ್ಬನ್ ಪಾರ್ಕ್ ಬೆಂಗಳೂರು, ಅಲ್ಲಿ ನಡೀತಾ ಇರುವಂತ ಈವೆಂಟು. ಎಂತಹ ಇತಿಹಾಸ ಇದೆ, ಸಂಸ್ಕೃತಿಯನ್ನ ಸಾರುತ್ತೆ. ನೀವು ಜಾಸ್ತಿ ದುಡ್ಡು ಏನಿಲ್ಲ, 199 ರೂಪಾಯಿ ಕೊಟ್ರೆ ಜೋಡಿನೂ ಸಿಗುತ್ತೆ. ನಿಮ್ಗಲ್ಲಿ ಪರಿಚಯ ಮಾಡ್ಕೊಂತಾರೆ. ಮತ್ತು ಇದನ್ನ ಅದರಲ್ಲೂ ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು, ಅನೇಕ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಹಂಗೆ ಕ್ಯಾನ್ಸಲ್ ಮಾಡೋಂಗಿಲ್ಲ, ಹಿಂಗಿಲ್ಲ, ಮತ್ತು ನಮ್ಮದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ನಮಗೆ ಎಲ್ಲ ರೈಟ್ಸ್ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಇಂಥದ್ದೊಂದು ಡೇಟಿಂಗ್, ಇಂಥ ನಿಜಕ್ಕೂ ಹೀನ ಕೃತ್ಯ ಆಗ್ತಾ ಇದೆ. ಆದರೆ ಯಾವ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಇತ್ತೀಚೆಗಷ್ಟೇ ಕಬ್ಬನ್ ಪಾರ್ಕ್ ಸೇರಿದಂತೆ ಇತರ ಪಾರ್ಕ್ನಲ್ಲೂ ಕೂಡ ಯಾವ್ಯಾವುದು ಬೇರೆ ಬೇರೆ ಭಾಷಿಗರು ಬಂದು ಏನೇನೋ ಮಾಡುವಂತ ಕೆಲಸಗಳಾಗಿತ್ತು. ಈ ಬಗ್ಗೆ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಕಬ್ಬನ್ ಪಾರ್ಕ್ ಡೇಟಿಂಗ್ ವಿಚಾರ ಅಧಿಕಾರಿಗಳೇ ಗೊತ್ತೇ ಇರುವಂತೆ. ಕಬ್ಬನ್ ಪಾರ್ಕ್ ನಲ್ಲಿ ಡೇಟಿಂಗ್ ಬಗ್ಗೆ ಅಧಿಕಾರಿಗಳಿಗೆ ಗೊತ್ತೇ ಇಲ್ಲವಂತೆ, ಏನೇನೂ ಗೊತ್ತಿಲ್ಲ ಅಂತೆ. ಡೇಟಿಂಗ್ ಇಲ್ಲೀಗಲ್ ರೂಟ್ ಬಗ್ಗೆ ಗೊತ್ತೇ ಇಲ್ಲ ಅನ್ನೋದಾಗಿ ಡೆಪ್ಯೂಟಿ ಡೈರೆಕ್ಟರ್ ಸದ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ತೋಟಗಾರಿಕಾ ಇಲಾಖೆಯ ಡೆಪ್ಯೂಟಿ ಡೈರೆಕ್ಟರ್ ಕುಸುಮ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಬ್ಬನ್ ಪಾರ್ಕ್ ನಲ್ಲಿ ಈ ರೀತಿಯ ಯಾವುದೇ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿಲ್ಲ. ನಮ್ಮ ಗಮನಕ್ಕೆ ಬಾರದೆ ಇಂಥ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಈ ಕುರಿತಂತೆ ಪೊಲೀಸರು ಕೂಡ ಅವರಿಗೂ ಕೂಡ ದೂರು ನೀಡಲಾಗಿದೆ. ಬುಕ್ ಮೈ ಶೋ ವಿರುದ್ಧವೂ ಕೂಡ ದೂರನ್ನ ದಾಖಲಿಸಲಾಗಿದೆ. ಸಾಮಾಜಿಕ ಜಾಲತಾಣದ ಮೂಲಕ ಹೀಗೆ ನಡೀತಾ ಇರೋದು ಸರಿಯಲ್ಲ ಅನ್ನೋದಾಗಿ ಹೇಳ್ತಿದ್ದಾರೆ. ಬಟ್ ಅವ್ರ ಗಮನಕ್ಕೆ ಇಲ್ಲಿವರೆಗೂ ಕೂಡ ಯಾವುದು ಬಂದಿಲ್ಲ ಅಂತೆ. ಇನ್ನೊಂದು ಏನಂದ್ರೆ
ಏನು ನಡೀತಾ ಇದೆ, ಸುಮ್ಮನೆ ಫ್ರಾಡು ನಡೀತಾ ಇದೆ. ಎಲ್ಲ ನಿಮಗೆಲ್ಲ ಗೊತ್ತಿರ್ಬೋದು, ಅಕೌಂಟ್ ಇದರಿಂದ ಹ್ಯಾಕ್ ಮಾಡಿ ನನ್ನ ಅಕೌಂಟಿಗೆ ದುಡ್ಡು ಕಳಿಸಿ ಅಂತನೋ ಈ ಥರದ್ದು ಏನು ಪ್ರಕರಣಗಳು ಕಂಡು ಬರ್ತಾ ಇದೆ ಇತ್ತೀಚೆಗೆ. ಈ ಥರದ್ದು ಈ ಥರ ಸುಮ್ಮನೆ ಲಾಸ್ಟ್ ಟೈಮು ಅಷ್ಟೇ ಯಾರೋ ಒಬ್ಬರು 9:30ಗೆ ನನಗೆ ಇಲ್ಲಿ ಬರೋಕ್ಕೆ ಹೇಳಿದಾರೆ ಅಂತ ಹುಡುಕ್ತಾ ಇರುತ್ತೆ. ನಮ್ಮ ಸೆಕ್ಯೂರಿಟಿ ನಮ್ಮ ಗಮನಕ್ಕೆ ತಂದರು. ಆಮೇಲೆ ಈ 9:30 ಎಲ್ಲಪ್ಪ ಪಾರ್ಕೆ ಕ್ಲೋಸ್, 6:30 ಪಾರ್ಕೆ ಕ್ಲೋಸ್ ಆಗುತ್ತೆ, ನೀವು ಯಾರಪ್ಪ ಹೋಗಿ ಅಂತ. ನೋಡಿ ಸರ್, ನನ್ನ ಹತ್ರ 1,500,000 ದುಡ್ಡು ತೊಗೊಂಡು ಫ್ರಾಡ್ ಮಾಡಿದ್ದಾರೆ ಅಂತ ಈ ಥರದ ಪ್ರಕರಣಗಳು ಬರ್ತಾ ಇದೆ. ಸೊ ನಾವು ಆಲ್ರೆಡಿ ಇವೆಲ್ಲ ಗಮನದಲ್ಲಿಟ್ಟು ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಮ್ಮ ಸೆಕ್ಯೂರಿಟಿನೂ ಬುಕ್ ಮೈ ಶೋ ವಿರುದ್ಧ ಏನಾದರೂ ಆಕ್ಷನ್ ತಗೊಳಕ್ಕೆ ಏನಾದ್ರು ನಾನು ಬುಕ್ ಮೈ ಶೋ ಅವ್ರಿಗೆ ಎಗ್ನೆಸ್ಟೇನೆ ಕಂಪ್ಲೇಂಟ್ ಇವರಿಗೆ ಏನು ಇನ್ಸ್ಪೆಕ್ಟ್ರಿಗೆ ಕೊಟ್ಟಿದ್ದೀವಿ, ಕಮನ್ ಪಾರ್ಕ್ಗೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಚರಣ್, ನಿಜಕ್ಕೂ ಬೆಂಗಳೂರಿನಲ್ಲಿ ಅದು ಕೂಡ ಐತಿಹಾಸಿಕ ಸ್ಥಳ ಆಗಿರುವಂಥ ಕಬ್ಬನ್ ಪಾರ್ಕ್ನಲ್ಲಿ ಎಂಥ ಕ್ರಮ ಸದ್ಯ ಈಗ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇದ್ರು ಅವ್ರ ಗಮನಕ್ಕೆ ಬಂದಿಲ್ಲ ಅಂತ. ಬಟ್ ಈಗಾಗಲೇ ದೂರು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಬಟ್ ಈಗಷ್ಟೇ ಮೊಬೈಲಲ್ಲಿ ಚೆಕ್ ಮಾಡಿದ್ರು ಕೂಡ ಈ ಆ್ಯಪ್ ವರ್ಕ್ ಆಗ್ತಿರೋದು ಗೊತ್ತಾಗ್ತಿದೆಯಲ್ಲ ಚರಣ್? ಎಸ್ ರಾಮ್, ಪ್ರಮುಖವಾಗಿ ಈ ಒಂದು ಬ್ಲೈಂಡ್ ಡೇಟ್ ಇವೆಂಟ್ ಏನಿತ್ತು 1ನೇ ತಾರೀಕು ಅಂತ ಹೇಳಿದ್ರೆ ಇವತ್ತಿನಿಂದ ಆಗಸ್ಟ್ 31ರವರೆಗೆ ಆಯೋಜನೆಯನ್ನ ಮಾಡಲಾಗಿದೆ. ಪ್ರಮುಖವಾಗಿ 1400 ಜನ ಈ ಒಂದು ಕಾರ್ಯಕ್ರಮಕ್ಕೆ ಲಾಗಿನ್ ಅನ್ನ ಕೂಡ ಮಾಡಿರುವಂತದ್ದು, ತಮ್ಮ ಸ್ಲಾಟ್ ಗಳನ್ನ ಬುಕ್ ಮಾಡ್ಕೊಂಡಿರುವಂತದ್ದು. ಇದೊಂದು ಪ್ರಮುಖವಾಗಿ ಎಲ್ಲೋ ಬೆಂಗಳೂರಿನ ಸಂಸ್ಕೃತಿ ಆಗಿರಬಹುದು, ಮತ್ತೆ ಆ ಒಂದು ಕಬ್ಬನ್ ಪಾರ್ಕ್ ನ ಘನತೆ ಗೌರವಕ್ಕೆ ಧಕ್ಕೆ ತರುವಂತದ್ದು. ಇದಕ್ಕೆ ಈ ಹಿಂದೆ ಕೂಡ ಈ ರೀತಿಯಾದಂತಹ ಒಂದಿಷ್ಟು ಇವೆಂಟ್ ಗಳನ್ನ ಇಲಾಖೆಯ ಗಮನಕ್ಕೆ ಬರದೆ ನಡೆಸಿರುವಂತಹ ಪ್ರಕರಣಗಳು ಕೂಡ ಇದೆ. ಈ ಹಿಂದೆ ಕಳೆದ ವರ್ಷ ಕೂಡ ಇದೇ ಜೂನ್ ತಿಂಗಳಲ್ಲಿ ಇದೇ ರೀತಿಯಾದಂತಹ ಬ್ಲೈಂಡ್ ಡೇಟ್ ಅನ್ನುವಂತಹ ಒಂದಿಷ್ಟು ಇವೆಂಟ್ ಗಳನ್ನ ಆಯೋಜನೆ ಮಾಡಿತ್ತು ಒಂದು ಖಾಸಗಿ ಸಂಸ್ಥೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಮಧ್ಯಪ್ರದೇಶದಂತಹ ತೋಟಗಾರಿಕೆ ಇಲಾಖೆ ಇದಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಹಾಕಿತ್ತು. ಈ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಒಂದು ಇವೆಂಟ್ ಆಗಿರಬಹುದು, ಕಾರ್ಯಕ್ರಮಗಳಾಗಿರಬಹುದು ಕಬ್ಬನ್ ಪಾರ್ಕ್ ಒಳಭಾಗದಲ್ಲಿ ನಡೀಬಾರ್ದು ಎನ್ನುವಂತಹ ಸುತ್ತೋಲೆಯನ್ನ ಹೊರಡಿಸಿತ್ತು. ಆದ್ರೆ ಇದೀಗ ಮತ್ತೆ ಅದೇ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ತೋಟಗಾರಿಕಾ ಇಲಾಖೆ ದೂರನ್ನ ನೀಡಿದೆ. ದೂರು ನೀಡಿ ಪ್ರಮುಖವಾಗಿ ಬುಕ್ ಮೈ ಶೋ ಏನಿದೆ ಮತ್ತೆ ಇವೆಂಟ್ ಯಾರು ಮಾಡ್ತಾ ಇದ್ದಾರೆ ಅವರ ಮೇಲೆ ದೂರನ್ನ ನೀಡಲಿಕ್ಕೆ ಮುಂದಾಗಿರುವಂತದ್ದು. ಆದ್ರೆ ತೋಟಗಾರಿಕೆಯ ಇಲಾಖೆಯ ಗಮನಕ್ಕೆ ಇಲ್ಲದೇ ಇದ್ರು ಕೂಡ ಈ ಒಂದು ಬುಕ್ ಮೈ ಶೋ ನಲ್ಲಿ ಈಗಾಗಲೇ 1400ಕ್ಕೂ ಹೆಚ್ಚು ಜನ ಬುಕ್ ಮಾಡಿರುವಂತದ್ದು. ಮತ್ತೆ ಅದರಲ್ಲಿ ಬೇರೆ ಬೇರೆ ವಿಭಾಗಗಳಿರೋದ್ರಿಂದಾಗಿ ಅದಕ್ಕೆ ಹಣವನ್ನ ಕೂಡ ಪಾವತಿ ಮಾಡಿರುವಂತದ್ದು. ಅವರಿಗೆ ಯಾವ ರೀತಿಯಾದಂತಹ ಪರಿಹಾರವನ್ನ ನೀಡುತ್ತೆ ಪೊಲೀಸ್ ಇಲಾಖೆ ಇದರ ಬಗ್ಗೆ ಆದಷ್ಟು ಬೇಗ ತನಿಖೆಯನ್ನ ಆರಂಭಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತಿನ ಒಂದು ಸ್ಲಾಟ್ ಏನಿದೆ ಸಂಪೂರ್ಣವಾಗಿ ಮುಗ್ದು ಹೋಗಿರುವಂತದ್ದು. ಮತ್ತೆ ಪ್ರಮುಖವಾಗಿ ನಾಳೆ ನಾಡಿದ್ದಕ್ಕೂ ಕೂಡ ಸ್ಲಾಟ್ಗಳು ಕಂಪ್ಲೀಟ್ ಆಗಿ ಬುಕ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಆದಷ್ಟು ಇದರ ಬಗ್ಗೆ ತನಿಖೆಯನ್ನು ನಡೆಸಬೇಕು. ಮತ್ತೆ ತೋಟಗಾರಿಕೆಯ ಮಾಹಿತಿಯ ಪ್ರಕಾರ ಸೈಬರ್ ಕ್ರೈಮ್ಗೆ ಕೂಡ ಇದರ ಒಂದಿಷ್ಟು ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ಸೈಬರ್ ಕ್ರೈಮ್ ಇಂದ ಆ ಒಂದು ವೆಬ್ಸೈಟ್ ಏನಿದೆ ಬುಕ್ ಮೈ ಶೋ ನಲ್ಲಿ ಓಪನ್ ಆಗ್ತಿರುವಂತ ಏನು ಇವೆಂಟ್ ನ ವೆಬ್ಸೈಟ್ ಏನಿದೆ ಅದನ್ನ ಕೂಡ ಸಂಪೂರ್ಣವಾಗಿ ಬ್ಲಾಕ್ ಮಾಡ್ಲಿಕ್ಕೆ ಕೂಡ ಟ್ರೈ ಮಾಡ್ತಾ ಇರುವಂತದ್ದು. ಆದಷ್ಟು ಬೇಗ ಏನಾದ್ರೂ ಇದನ್ನು ಮಾಡದೆ ಹೋದ್ರೆ ಬೆಂಗಳೂರಿನ ಈ ಒಂದು ಕಬ್ಬನ್ ಪಾರ್ಕ್ ಇರುವಂತಹ ಘನತೆ ಏನಿದೆ ಸಂಪೂರ್ಣವಾಗಿ ಕಮ್ಮಿ ಆಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ರಾಮ್, ಎಸ್, ಧನ್ಯವಾದಗಳು ಚರಣ್ ತಮ್ಮೆಲ್ಲ ಮಾಹಿತಿಗೆ.